ಹಾಳಾದನು ಮದುವೆ ದಿನನೋ ಅದೆಲ್ಲೆಲ್ಲಿ ಕುಡ್ಕೊಂಡು ಬಿದ್ದವನೇನೋ. ಬಾರಲೇ ಮುಖ ಏನು ನೋಡ್ತೀಯ? ನಮ್ಮ ಪುರುಷಿ ಬಂದ. ಯಾವ ಪುರುಷ ಅಣ್ಣ? ಅದೇ ನಮ್ಮ ಇವನು ಒಳಗೆ ಇರ್ಬೋದು ನೋಡಿ. ಇರ್ತಾನ ನೋಡಿ ಸರ್. ಇವನು ಎಲ್ಲ ಹೇಳ್ತಾನೆ. ಬಾತ್ರೂಮಲ್ಲಿ ಏನಾದರೂ ಕುಡಿದು ಬಿದ್ದವನ? ಶುಭ ಮುಹೂರ್ತ ಮೀರೋಯ್ತು, ರಾವು ಕಾಲ ಬೇರೆ ಶುರು ಆಯಿತು. ನಾನಿನ್ನು ಮದುವೆ ಮಾಡ್ಸೋಕ್ಕಾಗಲ್ಲ ತಾಯಿ, ನಾನಿನ್ನು ಬರ್ತೀನಿ. ಅಂತೂ ಆ ದೇವ್ರು ಕಣ್ಬಿಟ್ಬಿಟ್ಟ. ಇವತ್ತಿನ ಮದ್ವೆನ ಆ ದೇವ್ರೇ ನಿಲ್ಲಿಸ್ತಾ ಅನ್ಸುತ್ತೆ. ಹೌದು ರೇವತಿ, ಒಂದು ಕಷ್ಟ ಕೊನೆ ಕ್ಷಣದಲ್ಲಿ ಅದು ದೂರ ಆಯಿತು ನೋಡು, ಅದೇ ಸಮಾಧಾನ. ಇನ್ನು ಯಾಕೆ ಹೇಗೆ ಕೂತಿದ್ಯಾ? ಮೇಲೆ ಮದ್ವೆ ಇನ್ನೂ ನಿಂತಿಲ್ಲ ಅಮ್ಮ. ಅವನನ್ನ ಹುಡ್ಕೊಂಡು ಬರೋದಕ್ಕೆ ಮಹೇಶ್ ಸರ್ ಹೋಗಿದಾರಲ್ಲ. ಇದು ನಿನ್ ಬದುಕಿನ ಪ್ರಶ್ನೆ, ಅದಕ್ಕೆ ಕೂತಿದ್ದೀನಿ. ಇದನ್ನ ನಾನು ಫೇಸ್ ಮಾಡ್ತೀನಿ ಬಿಡು. ಹಠ ಮಾಡಬೇಡ ಆರಾಧನಾ. ಆ ದೇವರು ನಿನ್ನ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೆ ಅಂತ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ. ಹೌದು ಕಣಮ್ಮ, ಆ ಕುಡ್ಕನ ಮದುವೆ ಆಗಿದ್ರೆ ನಿನ್ನ ಜೀವನ ಸರ್ವನಾಶ ಆಗೋಗಿರೋದು. ಹೇಗೋ ಅವನೇ ಓಡೋದ್ನಲ್ಲ, ನೀನು ಬೇಜಾರು ಮಾಡ್ಕೋಬೇಡ, ಮನೆಗೆ ಹೋಗು. ನನ್ನ ಮಾತು ಕೇಳೇ ಆರಾಧನಾ. ಅವನ್ನ ಮದುವೆ ಆಗಿದ್ದರೆ ನಿನ್ನ ಜೀವನದಲ್ಲಿ ಬರೀ ಕಷ್ಟಗಳೇ ತುಂಬ ಹೋಗಿರೋದು. ಈಗ ಆಗಿರೋದೆಲ್ಲ ಒಳ್ಳೇದಕ್ಕೇನೆ. ಈ ಕಷ್ಟಗಳು ಶುರುವಾಗಿ ತುಂಬಾ ವರ್ಷಗಳೇ ಆಗೋಯ್ತು ಅಜ್ಜಿ. ಅಪ್ಪ ಇದ್ದಿದ್ರೆ ನನ್ನ ಜೀವನ ಹೀಗಾಗೋಗಿ ಬಿಡ್ತಿರ್ಲಿಲ್ಲ. ಅಮ್ಮ ಹೀಗೆ ನರಳ್ತಾನೂ ಇರಲಿಲ್ಲ. ಅಪ್ಪನೇ ಇಲ್ಲ ಅಂದಮೇಲೆ ನಮ್ಮ ಜೀವನ ಸರಿ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಲ್ಲ ಅಮ್ಮ, ಪುರುಷೋತ್ತಮ್ ಬರೋ ತನಕ ನಾನು ಎದ್ದೇಳಲ್ಲ. ಎದ್ದೇಳಿ ಆರಾಧನಾ, ಇನ್ನು ನಿಮ್ಮ ಜೀವನ ಸರಿ ಹೋಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಇನ್ನು ಪುರುಷೋತ್ತಮ್ ನಿಮ್ಗೆ ತೊಂದರೆ ಕೊಡಲ್ಲ. ಎದ್ದೇಳಿ.
ಏನ್ರಿ ನಿಮ್ದು? ಏನ್ ಮಾಡಕ್ ಹೊಟ್ಟಿದ್ದೀರಾ? ನಾನೇನ್ ಮಾಡಿದೆ? ಈ ಮದುವೆ ನಡೆಯಲ್ಲ ಎದ್ದೇಳಿ ಅಂತ ಕೈ ಕೊಟ್ಟು ಎಬ್ಬಿಸ್ದೆ, ತಪ್ಪಾ? ಈ ಮದ್ವೆ ನಡಿಬೇಕು ಅಂತ ಎಲ್ರಿಗಿಂತ ಜಾಸ್ತಿ ಓಡಾಡ್ತಿದ್ದವ್ರೆ ನೀವಲ್ವಾ? ಮದ್ವೆ ಕಾಂಟ್ರಾಕ್ಟರ್ ಈಗೇನು ಉಲ್ಟಾ ಹೊಡಿತಿದ್ದೀರಾ? ಓ, ಇನ್ ಹೇಗೂ ಮದ್ವೆ ನಡೆಯಲ್ಲ, ಒಳ್ಳೆಯನಾಗ್ಬಿಡೋಣ, ಎಲ್ರ ಮುಂದೆ ಹೀರೋ ಅನ್ಸ್ಕೊಂಬಿಡೋಣ ಅಂತನಾ? ನಿಮ್ ಬಂಡವಾಳ ನಂಗೆ ಗೊತ್ತು ಬಿಡ್ರಿ. ಕೇವಲ 1 ಲಕ್ಷಕ್ಕೋಸ್ಕರ ಯಾರ್ ಜೀವನ ಬೇಕಾದ್ರೂ ಅಡ ಇಟ್ಬಿಡ್ತೀರಾ? ದುಡ್ಡುಗೋಸ್ಕರ ತಾನೆ ನೀವ್ ಈ ಮದ್ವೆ ಕಾಂಟ್ರಾಕ್ಟ್ ಒಪ್ಕೊಂಡಿದ್ದು. ನೋಡಿ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ. ನಿಮ್ ಬಗ್ಗೆ ಸರಿಯಾಗಿ ತಿಳ್ಕೊಳಕಾದ್ರೂ ಏನ್ರಿ ಇದೆ? ಅವಾಗೆಲ್ಲ ಮದ್ವೆ ಬೇಡ ಅಂತ ಅಷ್ಟೊಂದು ಬಡ್ಕೊಂಡೆ, ಅವಾಗ ಕಲ್ಕೊಂಡೆ ತರ ಆಯ್ತು. ಇವಾಗ ನಾನೇ ಮದ್ವೆಗೆ ಒಪ್ಕೊಂಡು ಕೂತಿರುವಾಗ ಏನ್ರಿ ನಿಮ್ ಹೊಸ ನಾಟಕ? ಅಷ್ಟಕ್ಕೂ ನೀವ್ ಈ ಮದ್ವೆ ಕಾಂಟ್ರಾಕ್ಟರ್ ತಾನೆ, ಮದ್ವೆ ಗಂಟೆಲ್ರಿ, ಕರ್ಕೊಂಬನ್ನಿ ಅವ್ರನ್ನ. ನಾನು ಈ ಮದ್ವೆ ಆಗ್ಲೇಬೇಕು. ಜವಾಬ್ದಾರಿ ಬೇಡ ನಿಮ್ಗೆ? ಆರಾಧ್ನವ್ರೆ, ನನಗೆ ಗೊತ್ತು ನೀವು ಕೋಪದಲ್ಲಿದ್ದೀರಾ. ಈಗ ಒಂದು ಮಾತಾಡಿದ್ರೆ ಅದು ಇನ್ನೊಂದಾಗತ್ತೆ. ನಾವು ಆಮೇಲೆ ಮಾತಾಡೋಣ. ಈಗ ಮೊದಲು ನಡೀರಿ, ಮಂಟಪದಿಂದ ಹೊರಗಡೆ ನಡೀರಿ, ಬನ್ನಿ. ನನ್ ಮದ್ವೆ ನಿಂತ್ರೆ ನಿಮಗ್ ದುಡ್ಡು ಸಿಗಲ್ಲ ರಾಜ್. ನಾನು ಇಲ್ಲೇ ಇರ್ತೀನಿ. ಮೊದ್ಲು ನಿಮಗ್ ದುಡ್ಡು ಸಿಗ್ಲಿ, ಆಮೇಲೆ ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡೋಣ. ಆರಾಧ್ನಾ, ಸುಮ್ನಿರೆ. ಮೊದ್ಲು ಇಲ್ಲಿ ಹೊತ್ಕೊಂಡು ಉರಿತಾ ಇದೆ, ಅಂತದ್ರಲ್ಲಿ ಇಂಥ ಮಾತೆಲ್ಲ ಬೇಕಾ? ಅವ್ರವ್ರು ಮಾಡಿದ್ದು ಅವ್ರವ್ರು ತಿಂತಾರೆ. ನೀನ್ ಯಾಕೆ ಮಾತಾಡಿ ಬಾಯಿ ನೋಯಿಸ್ಕೋತೀಯ? ಅದೇನೋ ಅಂತಾರಲ್ಲ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲೆ ಅಂತ. ಹಾಗೆಲ್ಲ ಏನೂ ಆಗೋದ್ ಬೇಡ, ನೀನ್ ಸುಮ್ನಿರು. ಪರವಾಗಿಲ್ಲ, ಅವ್ರು ಮಾತಾಡ್ಲಿ ಬಿಡಿ. ಏನಪ್ಪ, ನಿಜವಾಗ್ಲೂ ನಿನಗೆ ಈ ತರ ನಾಟಕ ಮಾಡಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಮನುಷ್ಯತ್ವನೇ ಇಲ್ದೇ ಇರೋ ನಿನಗೆ ನಾನು ಅನ್ನ ಹಾಕದ್ನಲ್ಲೋ. ಈಗ ಪಾಪದ ಒಂಥರ ಪೋಸ್ ಕೊಟ್ರೆ ಮಾಡಿರೋದೆಲ್ಲ ಸರಿ ಹೋಗಲ್ಲ. ನೀನ್ ಮಾಡಿರೋ ತಪ್ಪನ ನಾವ್ ಯಾವತ್ತೂ ಕ್ಷಮಿಸಲ್ಲ. ಅಯ್ಯೋ, ಕ್ಷಮೇನಾ? ಅದು ಇವ್ರನ್ನ? ಅದೆಲ್ಲ ತುಂಬಾ ದೊಡ್ಡ ಮಾತು ಲತಕ್ಕ. ಖುಷಿ ಬೇಗ ಬರ್ಲಿ, ಈ ಮದ್ವೆ ಆದಷ್ಟು ಬೇಗ ನಡೀಲಿ ಅಂತ ಮನ್ಸಲ್ಲೇ ಬೇಡ್ಕೋತಾ ಇರ್ತಾರೆ ಅಲ್ವಾ ರಾಜ್? ಯಾಕಂದ್ರೆ ಕಾಂಟ್ರಾಕ್ಟ್ ದುಡ್ಡು ಮುಖ್ಯ ಅಲ್ವಾ? ಆರಾಧ್ನವ್ರೆ, ನನ್ನ ಮಾತು ಕೇಳಿ. ನೀವು ಅನ್ಕೊಂಡಿರೋ ಥರ ಆ ಥರ ಏನೂ ಇಲ್ಲ. ಮಾತಾಡ್ಬೇಡಿ ನೀವು. ನೀವು ಮಾತಾಡಿರೋದನ್ನೆಲ್ಲ ನೆನ್ಸ್ಕೊಂಡ್ರೆ ಮೈ ಉರಿಯುತ್ತೆ. ಮನ್ಸೇನ್ರಿ ನೀವು? ರಾಜ್ ಬ್ರೋ, ನಿಂತ್ಕೊಳ್ಳಿ ಬ್ರೋ. ರಾಜ್, ಮನುಷ್ಯತ್ವ ಇದೇನ್ರಿ ನಿಮಗೆ? ಸ್ವಲ್ಪ ಆದ್ರೂ ಕೃತಜ್ಞತೆ ಬೇಡವಾ? ಹಲೋ, ನಿಮ್ದೇನ್ರಿ? ನಾನೇನ್ ಮಾಡ್ದೆ ನಿಮ್ ಫ್ರೆಂಡ್ಗೆ? ಕೃತಜ್ಞತೆ ಇಟ್ಕೊಳ್ಳೋ ಅಂತ ಕೆಲ್ಸ ನಿಮ್ ಫ್ರೆಂಡ್ ಏನ್ ಮಾಡಿಲ್ಲ ಬಿಡಿ. ಅಲ್ರಿ ಆರಾಧನವ್ರೆ, ಇಷ್ಟೆಲ್ಲ ಓದ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ, ಪ್ರಪಂಚ ನೋಡಿದ್ದೀರಾ, ಇಲ್ಲೇನು ನಡೀತಾ ಇದೆ ಅಂತ ಸ್ವಲ್ಪನೂ ಅರ್ಥ ಆಗ್ತಲ್ವ ನಿಮಗೆ? ಅದೇನು ಮನುಷ್ಯತ್ವ ಇಲ್ಲ ಅಂತ ರಾಜನ್ ಕೇಳಿದ್ರಲ್ಲ, ಆ ಪ್ರಶ್ನೆ ನಿಮಗೆ ಕೇಳ್ಕೊಳ್ಳಿ, ಉತ್ತರ ಸಿಗುತ್ತೆ. ಏನಪ್ಪ ನೀನು ನನ್ ಮಗನ್ ಏನೇನೋ ಅಂತಿದ್ಯಾ? ಯಾಕಂದ್ರೆ ಮನುಷ್ಯತ್ವ ಕಳ್ಕೊಂಡು ರಾಜನ್ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾ ಇರೋದು ನಿಮ್ಮ ಮಗಳು. ನೋಡಿ, ಸುಮ್ನಿದ್ರೆ ಸರಿ. ಇವಾಗ ಎಲ್ರಿಗೂ ನನ್ ಜೀವನ ಅಂದ್ರೆ ಆಟ ಆಗ್ಬಿಡಿದೆ ಅಲ್ವಾ? ಆಟ ಆಟ ಆಡೋದೇ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ ಕತ್ತಲ್ಲಿ ತಾರಿ ಇರೋದು. ನಿಮ್ ಮದುವೆನ ಅದಾಗದೇ ನಿಂತೋಯ್ತು ಅಂತ ಅನ್ಕೊಂಡ್ರ?
ಖಂಡಿತ ಇಲ್ಲ. ನಿಮ್ಮ ಜೀವನದಲ್ಲಿ ಯಾರು ಆಟ ಆಡಬಾರ್ದು ಅಂತ ರಾಜೇ ಈ ಮದುವೆ ನಿಲ್ಲಿಸಿರೋದು. ಅಂತ ರಾಜ್ಗೆ ಅವಮಾನ ಮಾಡಿ ಕಳಿಸ್ಬಿಟ್ರಲ್ಲ. ಛೇ, ಒಂದು ಮಾತು ತಿಳಿಸ್ಬಿಡು ಅವ್ರಿಗೆ. ಮತ್ತೆ ಧರ್ಮ, ಈ ಫೈಲ್ ಒಂಚೂರು ನೋಡ್ಬಿಡು. ನೀನು ನೋಡಿರ್ತೀಯಲ್ಲ, ಮತ್ತು ನಾನೇನು ನೋಡೋದು, ಎಲ್ಲ ಸರಿಯಾಗಿರುತ್ತೆ ಬಿಡು. ಹಾಗಲ್ಲ, ಸಮುದ್ರಕ್ಕೆ ಕಲ್ಲೆಸೆದ್ರು ಲೆಕ್ಕ ಹಾಕಿ ಎಸಿಬೇಕು ಅಂತಾರೆ ಹಿರಿಯರು. ನೀವು ಒಂದು ಸರ್ತಿ ನೋಡ್ಬಿಟ್ರೆ ನಂಗೊಂದು ನೆಮ್ಮದಿ ಕಣಪ್ಪ. ಆಗಲ್ಲ ಅಂದರೆ ಎಲ್ಲಿ ಬಿಡ್ತೀಯಪ್ಪ? ನೀವಿಬ್ರು ಕೆಲಸ ಮಾಡ್ಕೊಂಡು ಕೂತ್ರೆ ಪ್ರಪಂಚನೇ ಮರ್ತೋಗ್ತೀರಲ್ವಾ? ಮೊದಲು ಕಾಫಿ ಕುಡೀರಿ, ತಣ್ಣಗಾಗ್ಬಿಡುತ್ತೆ. ಸಾವಿತ್ರಿ, ಅಮಲ ಹೇಗಿದ್ದಾಳೆ? ಅಮಲ ಬೆಳಗ್ಗೆಯಿಂದ ಚೆನ್ನಾಗೇ ಇದ್ದಾಳೆ. ಆದರೆ ಆದರೆ ಏನಾಯಿತು? ಏನೂ ಆಗಿಲ್ಲ ರೀ. ಆದರೆ ಎಷ್ಟೊತ್ತಲ್ಲಿ ಏನಾಗುತ್ತೋ ಅಂತ ಮನಸ್ಸು ಭಯದಲ್ಲೇ ಇರುತ್ತೆ. ರಾಜ್ ಕೂಡ ಮನೇಲಿಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅದು ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಅಮಲ ಸ್ಥಿತಿ ಕೂಡ ಹೀಗಿದೆ. ಮಕ್ಕಳು ಕಷ್ಟಪಡೋದು ನೋಡೋದಕ್ಕಿಂತ ದೊಡ್ಡ ನೋವು ತಾಯಾದವಳಿಗೆ ಇನ್ನೇನಿದೆ ಹೇಳಿ?